ಡಿಕೆ ಕ್ಯಾಬಿನೆಟ್ ಸೇರಲು ಶುರುವಾಯಿತು ಮಂತ್ರಿ ಲಾಬಿ. ಕಲಬುರಗಿ ಜಿಲ್ಲೆಯ ಶಾಸಕರಿಂದ ಸಚಿವಗಿರಿಗೆ ಫೈಟ್. ಡಿಕೆ ಕ್ಯಾಬಿನೆಟ್ ಸೇರಲು ಶುರುವಾಯಿತು ಮಂತ್ರಿ ಲಾಬಿ. ಕಲಬುರಗಿ ಜಿಲ್ಲೆಯಿಂದ ಇಬ್ಬರು ಶಾಸಕರಿಂದ ಫೈಟ್. ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಲಾಬಿ. ಇಬ್ಬರು ಕೈ ಶಾಸಕರು ದೆಹಲಿಗೆ ತೆರಳುವ ಸಾಧ್ಯತೆ ಕೂಡ ಇದೆ. 3 ಬಾರಿ ಜೇವರ್ಗಿಯಿಂದ ಗೆದ್ದಿರೋ ಅಜಯ್ ಸಿಂಗ್, 4 ಬಾರಿ ಆಳಂದದಿಂದ ಗೆದ್ದಿರೋ ಬಿಆರ್ ಪಾಟೀಲ್ ಸಚಿವ ಸ್ಥಾನಕ್ಕಾಗಿ ಇಬ್ಬರು ದೆಹಲಿ ಭೇಟಿ ಸಾಧ್ಯತೆ. ಸಚಿವ ಸ್ಥಾನ ಕೊಡುವಂತೆ ವರಿಷ್ಠರ ಮುಂದೆ ಮನವಿ. ಡಿಕೆ ಕ್ಯಾಬಿನೆಟ್ ಸೇರಲು ಈಗ ಮಂತ್ರಿ ಲಾಬಿ ಈಗ ಶುರುವಾಗಿದೆ. ಯಾಕೆಂತಂದ್ರೆ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಈ ಒಂದು ಸಚಿವಾಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಇನ್ನೇನು ಈ ಒಂದು ಸಚಿವ ಸಂಪುಟ ಪುನರಚನೆಯನ್ನ ಮಾಡಲಾಗತ್ತೆ. ಈ ಒಂದು ಸಂದರ್ಭದಲ್ಲೇ ನಮಗೆ ಸ್ಥಾನವನ್ನ ನೀಡಲೇಬೇಕು ಅಂತ ಕೆಲವೊಂದಿಷ್ಟು ಶಾಸಕರು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಶಾಸಕರು ಸಚಿವಗಿರಿಗೆ ಫೈಟ್ ಮಾಡ್ತಾ ಇದ್ದಾರೆ. ನನಗೆ ಏನೇ ಆಗಲಿ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಭಾರಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸಚಿವ ಸ್ಥಾನಕ್ಕಾಗಿ. ಇಬ್ಬರು ಶಾಸಕರು ನವದೆಹಲಿಗೆ ತೆರಳೋ ಸಾಧ್ಯತೆಗಳು ಕೂಡ ಇದ್ದಾವೆ. ಅಲ್ಲೂ ಕೂಡ ಹೋಗಿ ಈ ಒಂದು ಮಂತ್ರಿಗಳಿಗಾಗಿ ಫೈಟ್ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಹೈಕಮಾಂಡ್ನು ಕೂಡ ಭೇಟಿ ಮಾಡುವ ಸಾಧ್ಯತೆಗಳಿದ್ದಾವೆ. ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬಹುದು. ಅಥವಾ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ನಮಗೂ ಕೂಡ ಒಂದು ಸ್ಥಾನವನ್ನು ಒದಗಿಸಿಕೊಡಿ ಅಂತ ಕೂಡ ಮನವಿಯನ್ನು ಕೂಡ ಮಾಡಿಕೊಳ್ಳಬಹುದು. ಜೇವರ್ಗಿಯಿಂದ 3 ಬಾರಿ ಅಜಯ್ ಸಿಂಗ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾಗಿ ನಾನು 3 ಬಾರಿ ಗೆಲುವನ್ನು ಸಾಧಿಸಿದ್ದೀನಿ, ನನಗೆ ಸಚಿವ ಸ್ಥಾನವನ್ನು ಕೊಡಿ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ. ಅದರ ಜೊತೆಗೆ ಈಗ ನಮಗೂ ಕೂಡ ಒಂದು ಉತ್ತಮವಾದಂತಹ ಸ್ಥಾನಮಾನವನ್ನು ಒದಗಿಸ್ಕೊಟ್ರೆ ನಮ್ಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಅಥವಾ ಜನರ ಮನಸ್ಸಿಗೆ ಹತ್ತಿರ ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಒಂದು ಕಡೆ ಅಜಯ್ ಸಿಂಗ್ ಅವರು ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ಆಳಂದದಿಂದ ಬಿಆರ್ ಪಾಟೀಲ್ ಅವರು 4 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. 4 ಬಾರಿ ಗೆಲುವನ್ನು ಸಾಧಿಸಿದ್ದೀನಿ, ಆದರೂ ಕೂಡ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ? ನಾನು ಕೂಡ ಸಚಿವಾಕಾಂಕ್ಷಿಯಾಗಿದ್ದೀನಿ, ನನಗೂ ಕೂಡ ಈ ಒಂದು ಸಚಿವ ಪಟ್ಟ ಬೇಕೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಅಂತ ವರಿಷ್ಠರ ಮುಂದೆ ಕೂಡ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ದೆಹಲಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಈ ಒಂದು ಸಚಿವ ಸ್ಥಾನಕ್ಕಾಗಿ ಬಿಗಿ ಪಟ್ಟು ಹಿಡಿಯುವ ಸಾಧ್ಯತೆಗಳಿದ್ದಾವೆ. ಈ ಒಂದು ಆಳಂದ ಕ್ಷೇತ್ರ ಆಗಿರಬಹುದು, ಜೇವರ್ಗಿ ಕ್ಷೇತ್ರ ಆಗಿರಬಹುದು, ಈ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನ ಸಾಧಿಸಿದೆ. ಹಾಗಾಗಿ ಈ ಒಂದು ಆಧಿಪತ್ಯ ಮುಂದುವರಿಸಿಕೊಂಡು ಹೋಗಬೇಕು ಅಥವಾ ಈ ಒಂದು ಆಧಿಪತ್ಯ ಹೀಗೆ ಭದ್ರವಾಗಿರಬೇಕು, ಕಾಂಗ್ರೆಸ್ ತನ್ನ ಒಂದು ಪಾರುಪತ್ಯವನ್ನ ಸಾಧಿಸಬೇಕು ಅಂತಂದ್ರೆ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಸದ್ಯಕ್ಕೆ ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಅವರು ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಡಿಕೆ ಕ್ಯಾಬಿನೆಟ್ ಸೇರಲು ಮಂತ್ರಿ ಲಾಬಿ ಈಗ ಶುರುವಾಗಿದೆ. ಕೇವಲ ಈ ಒಂದು ಆಳಂದ ಜೇವರ್ಗಿ ಅಷ್ಟೇ ಅಲ್ಲ, ಸಾಕಷ್ಟು ಶಾಸಕರು ಲಾಭಿಯನ್ನು ಮಾಡ್ತಾ ಇದ್ದಾರೆ. ಡಿಕೆ ಬಳಿ ಕೂಡ ಹೋಗಿ ಕೆಲವೊಂದಿಷ್ಟು ಶಾಸಕರು ಲಾಭಿಯನ್ನು ಮಾಡಿದ್ರು. ಸದ್ಯಕ್ಕೆ ಈ ಒಂದು ಲಾಭಿ ಮುಂದುವರೆದಿದೆ. ನಮಗೂ ಕೂಡ ಒಮ್ಮೆಯಾದರೂ ಸಚಿವರಾಗುವಂಥ ಅವಕಾಶವನ್ನು ಮಾಡಿಕೊಡಿ, ನಿಮ್ಮ ಕ್ಯಾಬಿನೆಟ್ನಲ್ಲಿ ನಮಗೂ ಕೂಡ ಅವಕಾಶ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರನ್ನು ಹೋಗಿ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕಲಬುರಗಿ ಜಿಲ್ಲೆಯ ಶಾಸಕರಿಂದ ಸಚಿವಗಿರಿಗೆ ಈಗ ಫೈಟ್ ಕೂಡ ನಡೀತಾ ಇದೆ. ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಭಾರಿ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರೆ.